ಯಾರು ನೀವು? ಯಾಕೆ ಒಳಗೆ ಬಂದು ಗಲಾಟೆ ಮಾಡ್ತಿದ್ದೀರಾ? ನೋಡಿ, ಈ ತೇಜು ನಮ್ಮ ಹತ್ರ ಬೆಟ್ಟಿಂಗ್ ಆಡಕ್ಕೆ ದುಡ್ಡು ತಗೊಂಡಿದ್ದ. ಎಷ್ಟು ಕೇಳಿದ್ರು ವಾಪಸ್ ಕೊಡ್ತಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಸದಾಯಿಸ್ತಾರೆ. ಏನೋ ತೇಜು ಇದೆಲ್ಲ? ನೀನು ಮತ್ತೆ ಬೆಟ್ಟಿಂಗ್ ಆಡ್ತಿದೀಯಾ? ಅಪ್ಪ ಅದು ಮಾತಾಡಬೇಡ ನೀನು. ಅಲ್ರಿ, ಬೆಟ್ಟಿಂಗ್ ಆಡೋದು ಎರಡೂ ಕ್ರೈಮ್ ಅಂತ ನಿಮಗೆ ಗೊತ್ತಿಲ್ವಾ? ಇಷ್ಟು ಗೊತ್ತಿದ್ದು ಇವನಿಗೆ ಯಾಕೆ ದುಡ್ಡು ಕೊಟ್ರಿ? ನಮ್ಗೇನ್ ಗೊತ್ತು ಸರ್, ಏನೋ ವ್ಯವಹಾರಕ್ಕೆ ದುಡ್ಡು ಕೇಳ್ತಾ ಇದ್ದಾನಂತ ಕೊಟ್ವಿ. ಆಮೇಲೆ ಗೊತ್ತಾಯ್ತು ಇವನ್ಗೆ ಬೆಟ್ಟಿಂಗ್ ಆಡೋ ಚಟ ಇದೆ ಅಂತ. ಹೌದು, ಬೆಳಗ್ಗೆ ನಾವಿಬ್ರು ಒಟ್ಟಿಗೆ ಆಫೀಸಿಗೆ ಹೋದ್ವಿ ಅಲ್ವಾ? ಆಮೇಲೇನು ಕಾಣಿಸ್ಲೇ ಇಲ್ಲ ಆಫೀಸಲ್ಲಿ. 1000 ಸಲ ಹೇಳಿದ್ದೀನಿ ನಿನಗೆ, ನಂದು ಫೀಲ್ಡ್ ವರ್ಕು ರಿಕವರಿ ವರ್ಕು ಅಂತ. ಆಫೀಸಲ್ಲಿ ಇರೋಕ್ಕಾಗತ್ತಾ? ಔಟ್ಡೋರ್ ವರ್ಕಿಂಗ್ ಅಂದ್ರೆ ಬೆಟ್ಟಿಂಗ? ಅಪ್ಪ ಅದು ಏನ್ ತೇಜು ಇದೆಲ್ಲ? ನೀನು ಗ್ಯಾಂಬ್ಲಿಂಗ್ ಎಲ್ಲ ಮತ್ತೆ ಶುರು ಮಾಡ್ಕೊಂಡಿದ್ಯಾ? ಎಲ್ಲನೂ ಬಿಟ್ಟು ಒಳ್ಳೆಯವನಾಗಿದ್ಯಾ ಅನ್ಕೊಂಡಿದ್ವಿ, ನೋಡಿದ್ರೆ ಮತ್ತೆ ಈ ತರ ಮಾಡ್ತಾ ಇದ್ಯಾ? ಈಗ ಮತ್ತೆ ಜೂಜಾಡಿ ಮನೆ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ಏನ್ ತೇಜು ಇದು? ಆಫೀಸ್ಗೆ ಹೋಗ್ತಿದ್ದಲ್ಲ, ಬೆಟ್ಟಿಂಗ್ ಆಡಕ್ಕೆ ಹೋಗ್ತಿದ್ಯಾ? ಈ ಥರ ಆದ್ರೆ ಮಾವನಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಡೋದು ಹೇಗೆ? ಅದನ್ನ ನೀನು ನಿಭಾಯಿಸ್ತೀಯ ಅನ್ನೋ ನಂಬಿಕೆ ಆದ್ರೂ ಯಾರಿಗಿರುತ್ತೆ ಹೇಳು? ಇಡೀ ವಿಶ್ವಂಬರ ಗ್ರೂಪ್ನೇ ಮುಳುಗಿಸ್ಬಿಡ್ತೀಯ ಅಷ್ಟೇ. ಏನು ಏನ್ರಿ ಹಂಗ್ ಮಾತಾಡ್ತಾ ಇದ್ದೀರಾ? ನನ್ನ ಗಂಡ ಏನು ಮಾಡಬಾರದ ಅಪರಾಧ ಮಾಡಿಲ್ಲ. ಹಂಗ ಇವನ್ಗೆ ಕನ್ನಡಿ ಬೇಕಾ ಮಲ್ಲಿಕಾ? ನಿನ್ನ ಎದುರುಗಡೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆಯಲ್ಲ. ಆದ್ರೆ ಕಾಮಾಲೆ ಕಣ್ಣಿಗೆ ಯಾವ್ದು ಕ್ಲಿಯರ್ ಆಗಿ ಕಾಣಿಸಲ್ಲ. ನನ್ನ ಗಂಡ ಜೂಜಾಡಿದಾನೆ ಅಂತ ತಾನೇ ನೀವು ಹೇಳ್ತಿರೋದು? ಆಡಿ ಬಿಡಿ, ಅವ್ರು ಕಳ್ದಿದ್ದು ಅವ್ರ ಅಪ್ಪನ ದುಡ್ಡು, ನಿಮ್ ದುಡ್ಡು ಅಲ್ವಲ್ಲ. ನೀವು ಸೋ ಕಾಲ್ಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀರಾ, ಅದಕ್ಕೆ ಇದೆಲ್ಲ ಅಪರಾಧ ಅಂತ ಕಾಣಿಸುತ್ತೆ. ಆದ್ರೆ ಇಂಥ ರಾಯಲ್ ಫ್ಯಾಮಿಲಿಲಿ ಇದೆಲ್ಲ ಕಾಮನ್. ಕೋಟಿ ಬರುತ್ತೆ, ಒಂದ್ 10-15 ಲಕ್ಷ ಹೋಗುತ್ತೆ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಇನ್ಫ್ಯಾಕ್ಟ್ ಇದೆಲ್ಲ ಒಂದು ಪ್ರೆಸ್ಟೀಜ್ ಮ್ಯಾಟರ್ ಅಷ್ಟೇ. ಅಲ್ಲ ಮಲ್ಲಿಕಾ, ಎಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ 10-15 ಲಕ್ಷ ಅಂತ. ಇದೆಲ್ಲ ತೇಜು ದುಡ್ದಿರೋ ದುಡ್ಡಾಗಿದ್ರೆ ಪರವಾಗಿಲ್ಲ, ಆದ್ರೆ ಅವನೇನು ದುಡ್ದಿಲ್ವಲ್ಲ. ಮತ್ತೆ ನಿಮ್ ದುಡ್ಡು ಕಳ್ದಿದಾರ ಅವರು? ಹೇಳಿ ಪ್ರಬಲ, ಇವ್ರೇನಾದ್ರೂ ನಿಮ್ ದುಡ್ಡು ಕಳ್ದಿದಾರಾ? ಹೋಗ್ಲಿ, ಆಫೀಸಲ್ಲಿ ಏನಾದ್ರೂ ಚೀಟ್ ಮಾಡಿದಾರಾ? ಇಲ್ಲ ತಾನೆ? ದುಡ್ಡು ಯಾರದೇ ಆಗಿರ್ಲಿ, ದುಡ್ಡು ದುಡ್ಡೇ ಅಲ್ವಾ? ಈ ರೀತಿ ದುಂದು ವೆಚ್ಚ ಮಾಡೋದು ತಪ್ಪಲ್ವಾ? ಇವರು ಈ ಮನೆ ಮಗ,
ಇವ್ರಿಗೆ ಈ ಮನೆ ಮೇಲಿನ ಆಸ್ತಿ ಹಣದ ಮೇಲೆ ಅಧಿಕಾರ ಇದೆ. ಖರ್ಚು ಮಾಡ್ತಾರೆ. ಆದ್ರಿಂದ ನಿಮಗೇನಾದ್ರೂ ಪ್ರಾಬ್ಲಮಾ? ನೀವು ಕಂಪ್ನಿಗೆ ಅಂತ ಲೋನ್ ರೈಸ್ ಮಾಡ್ತೀರಲ್ವಾ? ಅಕಸ್ಮಾತ್ ಲಾಸ್ ಆದ್ರೆ ನೀವೊಬ್ರೇ ಬೇರ್ ಮಾಡ್ತೀರಾ? ಅದನ್ನ ನಮ್ಮೆಲ್ರೂ ತಲೆ ಮೇಲೆ ಹಾಕ್ತೀರಾ ತಾನೆ? ನೀವು ಈ ಮನೆ ಅಳಿಯನಾಗಿ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಲ್ಲ, ನಾವ್ ಯಾರಾದ್ರೂ ಯಾವತ್ತಾದ್ರೂ ಕೇಳಿದೀವ, ಕ್ವಶನ್ ಮಾಡಿದೀವ? ಮಲ್ಲಿಕಾ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಕಿರ್ಚ್ಬೇಡಿ ಅದ್ಕೆ. ಎಲ್ಲದಕ್ಕೂ ನಮ್ಮನೆ ತಪ್ಪಿತಸ್ಥರಾಗಿ ಮಾಡಬೇಡಿ. ಇವಾಗ ಅವರು ಸಿಕ್ಕಾಕೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದಕ್ಕೆ ನೀವು ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದೀರಾ. ನಿಮ್ಮ ಯಜಮಾನ್ರು ನಮ್ಮ ಆಫೀಸಲ್ಲಿ ಇಷ್ಟು ವರ್ಷದಿಂದ ವ್ಯವಹಾರ ನೋಡ್ಕೋತಿದಾರಲ್ವಾ? ಅದೇನೇನ್ ಮಿಸ್ಮ್ಯಾನೇಜ್ ಮಾಡಿದಾರೋ ಯಾರಿಗ್ ಗೊತ್ತು. ಯಾವುದೋ ಒಂದು ಜುಜುಬಿ ವಿಷಯ ಇಟ್ಕೊಂಡು ನನ್ನ ಗಂಡಂಗೆ ಜವಾಬ್ದಾರಿ ಇಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅಂತ ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ಅವರು ಇಲ್ಲಿರೋರು ಎಲ್ರೂ ತರನೇ ಒಬ್ರು ಕಾಂಪಿಟೇಟರ್. ಈವನ್ ಮೋರ್ ವೈಸ್ ದ್ಯಾನ್ ಯು ಆಲ್. ನೋಡಿ, ನಿಮ್ಮೆಲ್ರೂ ಪುಡಿ ಕಾಸನ್ನ ನಾಳೆನೆ ನಾನು ಕ್ಲಿಯರ್ ಮಾಡ್ತೀನಿ. ಆಚೆ ಕಡೆ ದುಡ್ಡು ಕೊಡಕ್ ಭಯ ಇರೋರು ಇಂಥ ವ್ಯವಹಾರಗಳನ್ನ ಮಾಡಬಾರ್ದು. ಏನ್ರಿ ಒಳ್ಳೆ ಮಕ್ಕಳ ತರ ಚಾಡಿ ಹೇಳಕ್ ಬಂದಿದ್ದೀರಲ್ಲ, ನಿಮ್ಮೆಲ್ರಿಗೂ ನಾಚಿಕೆ ಆಗಲ್ವಾ ಅಂತ? ಇನ್ನು ಇಲ್ಲೇ ಎಂತಕ್ ನಿಂತಿದ್ದೀರಾ? ಹೋಗ್ರಿ, ಹೋಗಿ ಅಂದೆ. Idiots. ಮಾವ,